ಫಾರ್ ಎಕ್ಸಾಂಪಲ್ ಈಗ ಫ್ಲೈಟ್ ಇನ್ ಟ್ರೈನ್ ಎಲ್ಲ ಟಿಕೆಟ್ಸ್ ಏನಾದ್ರು ಫಿಕ್ಸ್ ಇರ್ತಾವ. ನೀವು ಅಫ್ಕೋರ್ಸ್ ಒಂದ್ ಸತಿ ಏನಾರ ಚೇಂಜ್ ಮಾಡ್ತಿರ್ತಾರೆ. ಬಟ್ ಫ್ಲೈಟ್ಸ್ ಹಂಗಿರಲ್ಲ. ಫ್ಲೈಟ್ ಏನ್ ಹೆಂಗಂದ್ರೆ ನೀವು ಒಂದ್ ತಿಂಗಳು ಮೊದಲು ಬುಕ್ ಮಾಡ್ತೀರಿ ಅಂತಂದ್ರೆ ರೇಟ್ ಕಮ್ಮಿ ಇರ್ತದೆ. ಹೆಂಗ ನಿಮ್ದು ಡೇಟ್ಸ್ ನಿಯರ್ ಬೈ ಡೇಟ್ಸ್ ಇರ್ತಾವ, ರೇಟ್ಸ್ ಹೆಚ್ಚಿಗೆ ಹಾಕೊಂಡು ಹೋಗ್ತಾವ. ಪ್ಲಸ್ ಅವ್ರು ಏನಂತಂದ್ರೆ ದೇ ಆರ್ ವೆರಿ ಸೀಸನಲ್. ಅವ್ರ ಹೆಂಗಂತಂದ್ರೆ ಹಾಲಿಡೇಸ್ ಇದ್ದು ಅಂತಂದ್ರೆ ರೇಟ್ಸ್ ಹೆಚ್ಚಿಗೆ ಮಾಡ್ತಾರೆ, ಆಫ್ ಸೀಸನ್ ಅಂತಂದ್ರೆ ರೇಟ್ ಕಮ್ಮಿ ಮಾಡ್ತಾರೆ. ಹಿಂಗ ಅಲ್ಲಿ ಅಂತಂದ್ರೆ ಡಿಪೆಂಡಿಂಗ್ ಆನ್ ದ ಫ್ಲೈಟ್, ಡಿಪೆಂಡಿಂಗ್ ಆನ್ ದ ಡಿಸ್ಟೆನ್ಸ್, ಎಲ್ಲಾದ್ರ ಬೇಸಿಸ್ ಮೇಲೆ, ಡಿಪೆಂಡಿಂಗ್ ಆನ್ ದ ಇಯರ್, ಡಿಪೆಂಡಿಂಗ್ ಆನ್ ದ ಮಂತ್, ಎಲ್ಲಾದ್ರ ಬೇಸಿಸ್ ಮೇಲೆ ರೇಟ್ಸ್ಗಳು ಚೇಂಜ್ ಹಾಕೊಂಡು ಹೋಗ್ತಿರ್ತಾವೆ. ಸೊ ನಮ್ ಸಾಫ್ಟ್ವೇರ್ ಏನ್ ಮಾಡ್ತದೆ ಅಂತಂದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಟು ಪ್ರೆಡಿಕ್ಟ್ ದ ಪ್ರೈಸ್ ಆಫ್ ದ ಫ್ಲೈಟ್ ಟಿಕೆಟ್. ಸೊ ಅದ್ರ ಸಲುವಾಗಿ ನಾವು ಈ ಅಪ್ಲಿಕೇಶನ್ ಬರ್ಲಿಕತ್ತೀವಿ ಅಂತ ಹೇಳ್ಬೇಕು. ಇಷ್ಟು ಹೇಳಿ ದೆನ್ ಯು ಸ್ಟಾರ್ಟ್ ವಿತ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕಾದಾಗ ಇಲ್ಲಿ ಕಾಲೇಜ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಿರ್ತದ. ದಟ್ ಇಸ್ ನೀವು ಅಲ್ಲಿ ಏನ್ ಮಾಡ್ಬೇಕು, ಯು ಶುಡ್ ಗೋ ಟು ದಿಸ್ ಪಿ ಸಿ. ಸೊ ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದೆ. ಲೋಕಲ್ ಡಿಸ್ಕ್ ಸಿ ಕ್ಲಿಕ್ ಮಾಡಿ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿರ್ತೀನಿ. ಆ ಫೋಲ್ಡರ್ ಓಪನ್ ಮಾಡಿ ಆ ಫೋಲ್ಡರ್ನಾಗ ಯು ವಿಲ್ ಫೈಂಡ್ ನಿಮ್ದು ಪ್ರಾಜೆಕ್ಟ್ ನೇಮ್, ದಟ್ ಇಸ್ ಫ್ಲೈಟ್ ಪ್ರೈಸ್ ಅಂತ ಬರ್ತದೆ. ಸೊ ಫೋಲ್ಡರ್ ಹೆಸರು ನೀವು ನೆನಪಿಟ್ಕೋಬೇಕು. ಓಕೆ, ಫ್ಲೈಟ್ ಪ್ರೈಸ್ ಅಂತ ಓಪನ್ ಮಾಡ್ರಿ. ಓಪನ್ ಮಾಡಿ ಇಲ್ಲಿ ಸರ್ವರ್ ಡಾಟ್ ಬಿ ಎ ಟಿ ಅಂತ ಒಂದು ಫೈಲ್ ಇರ್ತದೆ. ಸೊ ಆ ಸರ್ವರ್ ಡಾಟ್ ಬಿ ಎ ಟಿ ಫೈಲ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಎಕ್ಸಿಕ್ಯೂಟ್, ಅದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಇಲ್ಲಿ ಅಂತಂದ್ರೆ ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಡಿಸ್ಪ್ಲೇ ಲೋಕಲ್ ಯು ಆರ್ ಎಲ್ ಅಂತ ಟೈಪ್ ಮಾಡಿ ಒಂದು ಯು ಆರ್ ಎಲ್ ಬರ್ತದೆ. ಅಂಡ್ ಇಮಿಡಿಯೇಟ್ಲಿ ಅದು ಏನ್ ಮಾಡ್ತದೆ, ಬ್ರೌಸರ್ನಾಗ ಅಪ್ಲಿಕೇಶನ್ ರನ್ ಮಾಡ್ತದೆ. ಸೊ ಇದು ರನ್ನಿಂಗ್ ಇರೋ ತನ ವೇಟ್ ಮಾಡಬೇಕು. ಇಟ್ ವಿಲ್ ಎಕ್ಸಿಕ್ಯೂಟ್ ದ ಅಪ್ಲಿಕೇಶನ್. ಸೊ ಈಗ ಎಕ್ಸಾಂಪಲ್ ನೀವು ಏನೋ ಎಕ್ಸಾಮ್ ಮುಗೀತದೆ, ಎಲ್ಲೋ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರೆ. ಸೊ ಪ್ಲಾನ್ ಮಾಡಿದಾಗ ಸೇ ನೆಕ್ಸ್ಟ್ ಮಂತ್ ಹೋಗ್ಬೇಕು ಅಂತಂದಾಗ ಯು ಹ್ಯಾವ್ ಟು ನೋ ವಾಟ್ ವುಡ್ ಬಿ ದ ಪ್ರೈಸ್ ಆಫ್ ದ ಫ್ಲೈಟ್ ಇನ್ ದಿಸ್ ಕೇಸ್. ಸೊ ಅದ್ರ ಸಲುವಾಗಿ ಅಂತಂದ್ರೆ ಯು ಹ್ಯಾವ್ ಟು ಲಾಗ್ ಇನ್ ಟು ಅವರ್ ಅಪ್ಲಿಕೇಶನ್. ಈಗ ಸೊ ಅಲ್ಲಿ ಟ್ರೈನಿಂಗ್ ಮಾಡಲ್ ಅಂತ ಇದು ಏನದ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಇಷ್ಟು ಬಂದ ತಕ್ಷಣ ಇಲ್ಲಿ ಅಂತಂದ್ರೆ ಫಸ್ಟ್ ಯು ಹ್ಯಾವ್ ದ ಯೂಸರ್ ರಿಜಿಸ್ಟ್ರೇಷನ್ ಮಾಡಲ್. ಸೊ ಯಾರೇ ಒಬ್ಬ ಯೂಸರ್ ಇದು ಸರ್ವಿಸ್ ತಗೋಬೇಕು ಅಂತಂದ್ರೆ ಹಿ ಹ್ಯಾಸ್ ಟು ರಿಜಿಸ್ಟರ್ ಹಿಮ್ಸೆಲ್ಫ್ ಇನ್ ದಿಸ್ ಕೇಸ್. ಸೊ ರಿಜಿಸ್ಟ್ರೇಷನ್ ಸಲಗ ವಿ ವಿಲ್ ಪರ್ಫಾರ್ಮ್ ದ ರಿಜಿಸ್ಟರ್ ಆಪರೇಷನ್. ಸೊ ಈಗ ಯಾರೋ ಒಬ್ಬ ಫ್ರೆಂಡ್ ಇದನ್ನ ಸೇ ಕಿರಣ್ ಅಂತ ಅವನ ಹೆಸರು. ನೆಕ್ಸ್ಟ್ ಒಂದು ಇಮೇಲ್ ಐ ಡಿ kiran@gmail.com. ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡ್ತೇನೆ. ಪ್ರೊಫೆಷನ್ ಹಿ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ನೆಕ್ಸ್ಟ್ ಒಂದು ಪಾಸ್ವರ್ಡ್ ಸೇಮ್ ಮೊಬೈಲ್ ನಂಬರೇ ಪಾಸ್ವರ್ಡ್ ಇಟ್ಬಿಡ್ತೀನಿ ಅಂಡ್ ಕ್ಲಿಕ್ ಆನ್ ರಿಜಿಸ್ಟರ್. ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಡೇಟಾ ಕರೆಕ್ಟ್ ಇತ್ತು ಅಂದ್ರೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತದೆ. ತೋರಿಸಿದ ತಕ್ಷಣ ದೆನ್ ಯು ವಿಲ್ ಕ್ಲಿಕ್ ಆನ್ ದ ಲಾಗಿನ್ ಅಂತ. ಸೊ ಲಾಗಿನ್ ಆಗ ರಿಜಿಸ್ಟರ್ ಮಾಡೋದ್ನಾಗ ಅಲ್ಲಿ ಏನು ಮೊಬೈಲ್ ನಂಬರ್ ಪಾಸ್ವರ್ಡ್ ಕೊಟ್ಟಿದ್ದೆ ಸೇಮ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಇಲ್ಲಿ ಕೊಡ್ಬೇಕು. ಸೊ ನೀವು ಅಲ್ಲಿ ಕಾಲೇಜ್ ಎಕ್ಸಾಮ್ನರ್ ಯಾವಾಗ ತೋರಿಸಿರ್ತೀರಿ ನೀವು ಹೆಸರು ರಿಜಿಸ್ಟರ್ ಮಾಡ್ಕೋರಿ, ಅದು ಇಲ್ಲಿ ಕೊಡ್ತೇವೆ. ಸೊ ಕ್ಲಿಕ್ ಆನ್ ಲಾಗಿನ್. ಸೊ ಲಾಗಿನ್ ಆಗ್ತಾನೆ. ಲಾಗಿನ್ ಆದ ತಕ್ಷಣ ಅವ್ನು ಫಸ್ಟ್ ಹೋಮ್ ಪೇಜ್ನಾಗ ಇಟ್ ವಿಲ್ ಡಿಸ್ಪ್ಲೇ ಆಲ್ ಹಿಸ್ ರಿಜಿಸ್ಟರ್ ಮಾಡಿದಾಗ ಏನು ಡೀಟೇಲ್ಸ್ ಕೊಟ್ಟಿದ್ದ ಆ ಡೀಟೇಲ್ ಡಿಸ್ಪ್ಲೇ ಆಗ್ತದೆ. ದೆನ್ ವಿಲ್ ಕ್ಲಿಕ್ ಆನ್ ಪ್ರೆಡಿಕ್ಟ್ ಪ್ರೈಸ್. ಸೊ ಪ್ರೆಡಿಕ್ಟ್ ಪ್ರೈಸ್ ಅಂತ ಬಂದಾಗ ವಿ ಹ್ಯಾವ್ ವೇರಿಯಸ್ ಇನ್ಪುಟ್ಸ್ ಇನ್ ದಿಸ್ ಕೇಸ್. ಸೊ ಇವೆಲ್ಲ ಇನ್ಪುಟ್ಸ್ ಅವ್ನು ಕೊಡಬೇಕು. ಸೊ ಎಕ್ಸಾಂಪಲ್ ಏನು ಯಾವ ಟೈಪ್ ಆಫ್ ಫ್ಲೈಟ್ ಬುಕ್ ಮಾಡ್ಲಿಕ್ಕೆ ಯು ವಿಲ್ ಸೆಲೆಕ್ಟ್ ದ ಫ್ಲೈಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಸೋರ್ಸ್ ಯಾವ್ದದ ಯು ವಿಲ್ ಸೆಲೆಕ್ಟ್ ದ ಸೋರ್ಸ್ ಇನ್ ದಿಸ್. ನೆಕ್ಸ್ಟ್ ಡೆಸ್ಟಿನೇಷನ್ ಬೇಕಾಗಿದೆ. ಸೊ ಬೆಂಗಳೂರ್ಲಿಂದ ಡೆಲ್ಲಿ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಡೆಲ್ಲಿ. ಇಲ್ಲಿ ನಿಮ್ಗೆ ಎಷ್ಟು ಸ್ಟಾಪ್ಸ್ ಬೇಕಾಗಿದೆ ಫ್ಲೈಟ್, ಸೇ ಒನ್ ಸ್ಟಾಪ್, ಟೂ ಸ್ಟಾಪ್ ಅಥವಾ ನಾನ್ ಸ್ಟಾಪ್ ಡೈರೆಕ್ಟ್ ಎಂಡ್ ಟು ಎಂಡ್ ಇರ್ತದೆ. ಯು ಕ್ಯಾನ್ ಸೆಲೆಕ್ಟ್ ವಿಚ್ ಎವರ್ ಫ್ಲೈಟ್ ಯು ವಾಂಟ್ ಇನ್ ದಿಸ್. ಎಷ್ಟು ಸ್ಟಾಪ್, ಸೇ ಒನ್ ಸ್ಟಾಪ್ ಏನು ಬೇಕು. ನೆಕ್ಸ್ಟ್ ಯಾವ ಡೇಟ್ ನೀವು ಜರ್ನಿ ಮಾಡ್ಲೈತ್ರಿ ಯು ಹ್ಯಾವ್ ಟು ಎಂಟರ್ ದ ಡೇಟ್ ಇನ್ ದಿಸ್ ಕೇಸ್. ಸೇ ಡೇಟ್ ನೀವು ಹೋಗ್ಬೇಕಾಗಿದ್ದು 22nd 08/2025. ಸೇ ಸ್ಪೆಸಿಫಿಕ್ ಮಂತ್ ಕೊಡ್ಬೇಕಾಗ್ತದೆ. ಸೇ ಮಂತ್ ಇಸ್ 08. ನೆಕ್ಸ್ಟ್ ಡಿಪಾರ್ಚರ್ ಅವರ್. ಈಗ ಯಾಕಂದ್ರೆ ಫ್ಲೈಟ್ ಚಾರ್ಜಸ್ ಏನಂತಂದ್ರೆ ನಿಮ್ಗೆ ಯಾವ ಟೈಮಿಗೆ ಬಿಡ್ತೀರಿ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್. ಸೇ ಅರ್ಲಿ ಫ್ಲೈಟ್ಸ್ ಇರ್ತಾವೆ, ಅರ್ಲಿ ಫ್ಲೈಟ್ಸ್ ಕಾಸ್ಟ್ ಕಮ್ಮಿ ಇರ್ತದೆ. ನೀವು ಮೇನ್ ಟೈಮ್ ಸೇ ಪೀಕ್ ಅವರ್ಸ್ ಇರ್ತದೆ, ಪೀಕ್ ಅವರ್ಸ್ ಹೋದ್ರೆ ರೇಟ್ ಜಾಸ್ತಿ ಇರ್ತದೆ. ಸೊ ಹಂಗೆ ನಿಮ್ದು ಅರೈವಲ್ ಟೈಮ್ ಡಿಪಾರ್ಚರ್ ಟೈಮ್ಸ್ನು ಅದ್ರ ಬೇಸಿಸ್ ಮೇಲೆ ಫ್ಲೈಟ್ ಪ್ರೈಸ್ ಡಿಪೆಂಡ್ ಆಗ್ತದೆ. ಅದಕ್ಕೆ ಅಂತಂದ್ರೆ ಡಿಪಾರ್ಚರ್ ಅವರ್ಸ್ ಕೇಳಲಿಕ್ಕೆ. ಸೇ ಡಿಪಾರ್ಚರ್ ಅವರ್ಸ್ ಏನಂತಂದ್ರೆ ಕೀಪ್ ಇಟ್ 06:07 6 ಗಂಟೆಗೆ ಬಿಡ್ಬೇಕಿಲ್ಲ. ಸೇ ಡಿಪಾರ್ಚರ್ ಮಿನಿಟ್ಸ್ ಸೇ 30 ಮಿನಿಟ್ಸ್ಗೆ. ಓಕೆ, ಇಲ್ಲಿ ಬರೀ 6 ಅಂತ ಕೊಡ್ರಿ ಅಂಡ್ ಹಿಯರ್ ಇಟ್ ಇಸ್ 30 ಮಿನಿಟ್ಸ್. ಸೊ 6 or 30 ಮಿನಿಟ್ಸ್ಗೆ ಬಿಡ್ಬೇಕು. ಇಲ್ಲಿ ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗಬೇಕು
ರೀಚ್ ಆಗ್ಬೇಕಾಗಿದ್ದು ಪ್ರಾಬ್ಲಿ ನಿಮ್ಗೆ ಒಂದು 6 o'clock ಬಿಟ್ರೆ 8 o'clock ಅಲ್ಲಿ ರೀಚ್ ಆಗಬೇಕು. ದಟ್ ಈಸ್ ಅರೈವಲ್ ಮಿನಿಟ್ 00. ನೆಕ್ಸ್ಟ್ ಟೋಟಲ್ ಡ್ಯೂರೇಷನ್ ನೀವು ಎಷ್ಟು ಪ್ರಿಫರ್ ಮಾಡ್ತೀರಿ? ಟೋಟಲ್ ಡ್ಯೂರೇಷನ್ ಒಂದು 3 hours ತನಕ ಪ್ರಿಫರ್ ಮಾಡ್ತೀರಿ. ನೆಕ್ಸ್ಟ್ ಡ್ಯೂರೇಷನ್ ಮಿನಿಟ್ಸ್ ಯಾರು 00 ಕೊಟ್ಟೆ, ದಟ್ ಈಸ್ 3 hours ಇನ್ ಜರ್ನಿ ತನಕ ನಾನು ಪ್ರಿಫರ್ ಮಾಡ್ತೀನಿ ಅಂತ ಹೇಳ್ತಾರೆ. ಕೊಟ್ಟ ತಕ್ಷಣ ಕ್ಲಿಕ್ ಆನ್ ಪ್ರಾಡಕ್ಟ್. ಸೊ ನಿಮ್ದು ಎಲ್ಲ ಇನ್ಪುಟ್ಸ್ ತಗೊಂಡು ಈ ವಿಲ್ ಓಕೆ ಕುಡ್ ನಾಟ್ ಕನ್ವರ್ಟ್ ಟು ಫ್ಲೋಟ್ ಅಂತಂದ್ರೆ ಇದು ಬರೀ ಡೇಟ್ ಹಾಕ್ಬೇಕು. ಇಲ್ಲಿ ನಾವು ಪೂರಾ ಡೇಟ್ ಕೊಟ್ಬಿಟ್ಟಿವಿ. ದಟ್ ಇಸ್ ಜಸ್ಟ್ ಗಿವ್ 20 seconds 8 ಮಂತ್ ಅಂತ ಕೊಡ್ಲಿಕ್ಕೆ. then you click on total duration product. So now he says the prediction cost is around 8,362 rupees per head. ಇದು ಪ್ರೈಸ್ ಅದ ಅಂತ ಹೇಳ್ತಾನೆ. ವ್ಯೂ ಪ್ರಿಡಿಕ್ಷನ್ ಕ್ಲಿಕ್ ಮಾಡ್ರಿ. ನೀವೇನು ಪ್ರಿಡಿಕ್ಟ್ ಮಾಡಿದ್ರಿ ಆ ಪ್ರಿಡಿಕ್ಟ್ ಇನ್ಫಾರ್ಮೇಶನ್ ಅಲಾಂಗ್ ವಿತ್ ದ ಔಟ್ಪುಟ್ ಇನ್ ದಿಸ್ ಕೇಸ್. ಸೊ ಅಲ್ಲಿ ಅಂತಂದ್ರೆ 8,362 ಇಸ್ ದ ಎಕ್ಸ್ಪೆಕ್ಟೆಡ್ ಕಾಸ್ಟ್. ಇಷ್ಟೆಲ್ಲ ಡೀಟೇಲ್ಸ್ ನೀವೇನು ಕೊಟ್ಟಿರ್ತೀರಿ ಆ ಡೀಟೇಲ್ಸ್ಗೆ ಕಾಸ್ಟ್ ಫ್ಲೈಟ್ ಚಾರ್ಜ್ ಬಿ ಸಂಬರ್ ಅರೌಂಡ್ 8,300 ರೂಪಾಯಿ ಆಗ್ತದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೋದ, ಯು ಕ್ಯಾನ್ ಎಂಟರ್ ದ ಓಲ್ಡ್ ಪಾಸ್ವರ್ಡ್ ಅಂಡ್ ದೆನ್ ಹೊಸ ಪಾಸ್ವರ್ಡ್ ಏನು ಬೇಕು ಆ ಪಾಸ್ವರ್ಡ್ ಅಪ್ಡೇಟ್ ಮಾಡ್ಕೋಬೋದು ಅಂಡ್ ಕ್ಲಿಕ್ ಆನ್ ಲಾಗ್ಔಟ್ ಇನ್ ದಿಸ್. ಓಕೆ, ಈಗ ಲಾಗ್ಔಟ್ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಐ ಕ್ಯಾನ್ ಆಲ್ಸೋ ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಸೊ ನೀವು ಅಡ್ಮಿನ್ ಅಂತ ಲಾಗಿನ್ ಆಗಬೇಕು ಅಂದ್ರೆ ಯೂಸರ್ ನೇಮ್ ಅಡ್ಮಿನ್ ಸ್ಮಾಲ್ ಲೆಟರ್ನಾಗ, ಪಾಸ್ವರ್ಡ್ ಅಡ್ಮಿನ್ 123 ನೆನಪಿಟ್ಕೊಳ್ಳೋದು, ಯಾಕಂದ್ರೆ ಇದು ಫಿಕ್ಸ್ ಇರ್ತದೆ. ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಲಾಗಿನ್ ಆದ ತಕ್ಷಣ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆದ ತಕ್ಷಣ ಅವನಿಗೆ ಅಂತ ಯಾರು ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ ಅವ್ರ ಇನ್ಫಾರ್ಮೇಶನ್ ನೋಡ್ಬೋದು. ಈ ಕಿರಣ್ ನಾ ರಿಜಿಸ್ಟರ್ ಮಾಡಿದ್ದೆ ಇನ್ಫಾರ್ಮೇಶನ್. ನೆಕ್ಸ್ಟ್ he has view all predictions. ಯಾರ್ಯಾರು ಏನೇನು ಪ್ರೊಡಿಕ್ಟ್ ಮಾಡಿ ಚೆಕ್ ಮಾಡ್ಯಾರ. ಸೊ ಎಕ್ಸಾಂಪಲ್ ನನ್ನ ಹೆಸರು ಮೇಲೆ 2 ರಿಜಿಸ್ಟರ್ ಮಾಡಿದ್ದೆ. ಇವತ್ತು ನಿಮ್ದು ಈಗ ಜಸ್ಟ್ ಒಂದು ಕಿರಣ್ ಅಂತ ಆ್ಯಡ್ ಮಾಡಿ ಅವನಿಗೆ ಪ್ರೊಡಿಕ್ಟ್ ಮಾಡಿದ್ರೆ ಅವ್ನ ಕಾಸ್ಟ್ ಏನು ಬಂದ ಗೊತ್ತಾಗ್ತದೆ. ಸೊ ಅಂದ್ರೆ ಅಡ್ಮಿನಿಸ್ಟ್ರೇಟರ್ಗೆ ಅಂದ್ರೆ ಒಂದು ಸರ್ವೆ ಗೊತ್ತಾಗ್ತದೆ ಯಾರ್ಯಾರು ಏನ್ ಫ್ಲೈಟ್ ಹುಡುಕ್ಲಿಗತ್ತಾರ, ಅವ್ರಿಗೆ ಏನು ಕಾಸ್ಟ್ ತೋರಿಸ್ಲಿಗತ್ತ ಅದು ವ್ಯೂ ಮಾಡ್ಕೊಲಿಕ್ಕೆ ಅಡ್ಮಿನಿಸ್ಟ್ರೇಟರ್ ನೋಡ್ಕೋಬಹುದು. ಸೊ ಇದರಿಂದ ಏನಂತಂದ್ರೆ ವಿ ಕ್ಯಾನ್ ಪ್ರೆಡಿಕ್ಟ್ ದ ಪ್ರೈಸ್ ಇನ್ ದಿಸ್ ಕೇಸ್. ಈಗ ಇದು ಹೆಂಗ್ ಪ್ರೆಡಿಕ್ಟ್ ಮಾಡ್ದ ಅಂತ ಕೇಳ್ತಾರೆ. ಇನ್ ದ್ಯಾಟ್ ಕೇಸ್ ಮೋಸ್ಟ್ ಇಂಪಾರ್ಟೆಂಟ್ ಸಿ ಡ್ರೈವ್ನಾಗ ಪ್ರಾಜೆಕ್ಟ್ನಾಗ ನಮ್ಮಲ್ಲಿ ಒಂದು ಡೇಟಾ ಟ್ರೈನ್ ಅಂತ ಒಂದು ಫೈಲ್ ಇದೆ. ಈ ಫೈಲ್ನಾಗ ಏನಂತಂದ್ರೆ ನಮ್ಮಲ್ಲಿ ಮೊದಲಿಂದ ಅಂದ್ರೆ ಪ್ರೀವಿಯಸ್ ಡೇಟ್ಸ್ 2019 ಸೋರ್ಸ್ ಡೆಸ್ಟಿನೇಷನ್ ಯಾವ ಟೈಪ್ ಆಫ್ ಫ್ಲೈಟಿಗೆ ಏನೇನು ಚಾರ್ಜಸ್ ಬಂದಾಗ ಎಲ್ಲ ಇನ್ಫಾರ್ಮೇಶನ್ ಅವು ಅಷ್ಟು ಇನ್ಫಾರ್ಮೇಶನ್ ತಗೊಂಡು. ಸೊ ಎಷ್ಟು ಅಂತಂದ್ರೆ 10,684 ರೆಕಾರ್ಡ್ಸ್ ಅವ. ಇಷ್ಟು ರೆಕಾರ್ಡ್ಸ್ನಾಗ ಪ್ರತಿ ಒಂದೊಂದು ಫ್ಲೈಟ್ ಇಂದ ಅವ್ರು ಏನ್ ಡೇಟ್ಸ್ಗಳು ಹಾಕಿ ಏನ್ ಪ್ರೊಡಿಕ್ಷನ್ಸ್ ಮಾಡ್ಯಾರ ಅಂದ್ರೆ ಅವಾಗ ಏನ್ ಕಾಸ್ಟ್ ಇತ್ತು ಅದು ಗೊತ್ತಾಯ್ತು ಅಂತಂದ್ರೆ ಇವತ್ತಿನ ಡೇಟಿಗೆ ಎಷ್ಟು ಡಿಫರೆನ್ಸ್ ಅದ ನೋಡ್ಕೊಂಡು ಅದ್ರ ಪ್ರಕಾರ ಏನ್ ಮಾಡ್ತಾನೆ ಅಂತಂದ್ರೆ ಇಟ್ ವಿಲ್ ಟೆಲ್ ಅಸ್ ದ ರೇಟ್ ಇನ್ ದಿಸ್ ಕೇಸ್. ಸೊ ಆ ಪ್ರೊಡಿಕ್ಷನ್ ಮಾಡ್ಬೇಕಂದ್ರೆ ಹಿಂದಿನ ಕಾನ್ಸೆಪ್ಟ್. ಈ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಉದ್ಯಾನ್ ಬಸವ ಎಕ್ಸ್ಪ್ರೆಸ್ 9:30 ಅಂತ 9:15 ಏನೋ ಅದಾರ. ಎಲ್ಲರೂ ಹೇಳ್ತಾರೆ 9:15 100% ಬರಲ್ಲ, 9:30ಗೆ ಬರ್ತದೆ ಅಂತ. ಹೆಂಗೆ ಹೇಳ್ತಾರೆ ಅವರು? ಇಟ್ ಈಸ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್. ಸೊ ಎಂದೂ ಅದು 9:30 ಬಂದೇ ಇಲ್ಲ. ಸೊ 9:15 ಬಂದೇ ಇಲ್ಲ. ಹಿಂದೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ದೇ ವಿಲ್ ಟೆಲ್ ಅಸ್ ದ ಫ್ಯೂಚರ್ ಇನ್ ದಿಸ್ ಕೇಸ್. ಅದೇ ಬೇಸಿಸ್ ಮೇಲೆ ಇವೆಲ್ಲ ನಮ್ದು ಪಾಸ್ಟ್ ಡೇಟಾ ಇರ್ತವ. ಆ ಪಾಸ್ಟ್ ಡೇಟಾ ನೋಡ್ತಾನೆ ನಾ ಟೈಪ್ ಮಾಡಿದ್ದು ಯಾವ ಫ್ಲೈಟ್ ಅದ, ಯಾವ ಡೇಟಿಗೆ ಬೇಕಾಗದ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಗದ, ಎಲ್ಲ ಇನ್ಫಾರ್ಮೇಶನ್ ಇದ್ರಾಗ ಇರ್ತದ. ಅದ್ರ ಬೇಸಿಸ್ ಮೇಲೆ ಆ ಸಿಟಿಯಿಂದ ಈ ಸಿಟಿಗೆ ಎಷ್ಟು ದಿನ ಆ ಫ್ಲೈಟ್ ಹೋಗ್ಯದ, ಎಷ್ಟು ಸರ್ತಿ ಹೋಗ್ಯದ, ಅವಾಗ ಕಾಸ್ಟ್ ಏನಿತ್ತು. ಇಲ್ಲಿ ಒಂದು ಕಾಲಮ್ ಇರ್ತದೆ ಲಾಸ್ಟ್ ವಿ ಹ್ಯಾವ್ ದ ಕಾಸ್ಟ್ ಇನ್ ದಿಸ್ ಕೇಸ್. ಇಲ್ಲಿ ಫುಲ್ ಪ್ರೈಸ್. ಈ ಪ್ರೈಸ್ ಒಳಗೆ ಅವ ಏನ್ ಮಾಡ್ತಾನೆ ಅಂತಂದ್ರೆ ಇಟ್ ವಿಲ್ ಟೆಲ್ ಅಸ್ ಬೇಸ್ಡ್ ಆನ್ ದಿಸ್ ಯಾವಾಗ ಬಂದ ನಮಗೆ ಪ್ರೈಸ್ ಎಷ್ಟು ಬರ್ತದೆ ಈ ಡೇಟ್ಗೆ, ದಟ್ ಪ್ರೊಡಿಕ್ಷನ್ ವಿಲ್ ಬಿ ಡನ್ ಇನ್ ದಿಸ್ ಕೇಸ್. ಆಯ್ತ್ರಿ? ಇಷ್ಟು ರನ್ ಮಾಡಿ ಅವ್ರು ಹೆಂಗ್ ಆಗ್ತದ ಅಂತ ಕೇಳಿದ್ರೆ ಅಂದ್ರೆ ಈ ಎಕ್ಸೆಲ್ ಫೈಲ್ ತೋರಿಸ್ಬೇಕು ಅವ್ರಿಗೆ. ಓಕೆ, ಇದೆಲ್ಲ ಕೋಡಿಂಗ್ ಎಲ್ಲ ಏನಂತಂದ್ರೆ app.py ಅಂತ ಒಂದು ಫೈಲ್ ಇದ್ದ. app.py ನ ಪೂರ್ತಿ ಕೋಡ್ ಬರ್ತಾರೆ ಸರ್. ಇದು ಪೂರಾ ಪೈಥಾನ್ ಕ್ಲಾಸಸ್ ಅವರೇ. ಸೊ ಇಲ್ಲಿ ಅಂತಂದ್ರೆ ವಿ ಹ್ಯಾವ್ ಪರ್ಫಾರ್ಮ್ಡ್ ಆಲ್ ದ ಕೋಡಿಂಗ್ ಇನ್ ದಿಸ್. ಆ ಪ್ರೆಡಿಕ್ಷನ್ ಅಂತ ಅನ್ನೋದು ಏನ್ ಇರ್ತದಲ್ಲ ಆ ಪ್ರೆಡಿಕ್ಷನ್ ಪೂರ್ತಿ ಇದ್ರೊಳಗೆ ಇರ್ತದೆ. ಸೊ ಇಲ್ಲಿ ನಮ್ಮಲ್ಲಿ ರಿಜಿಸ್ಟರ್ ಯೂಸರ್ ಹೆಸರು ಮೇಲೆ ಗೊತ್ತಾಗ್ತದೆ ನೋಡ್ರಿ. ರಿಜಿಸ್ಟರ್ ಯೂಸರ್ ಅಂತಂದಾಗ ಯೂಸರ್ ರಿಜಿಸ್ಟರ್ ಆಗೋ ಕೋಡ್ ಇಲ್ಲಿ ಬರ್ತೀವಿ. ನೆಕ್ಸ್ಟ್ ಒಂದು ಯೂಸರ್ ಲಾಗಿನ್ ಅಂತ ಬರ್ತದೆ, ದಟ್ ಈಸ್ ಲಾಗಿನ್ ಯೂಸರ್. ಸೊ ಯೂಸರ್ ಲಾಗಿನ್ ಆಗ್ಬೇಕಾದ್ರೆ ಅದ್ರದ್ದು ಆಪರೇಷನ್ಸ್ ಚೆಕ್ ಮಾಡ್ಲಿಕ್ಕೆ ಇಲ್ಲಿ ಬರ್ತೀವಿ. ನೆಕ್ಸ್ಟ್ ಪ್ರೆಡಿಕ್ಟ್ ಪ್ರೈಸ್ ಅಂತಾರೆ, ಇದು ಮೇನ್ ಫಂಕ್ಷನ್. ಈ ಪ್ರೆಡಿಕ್ಟ್ ಪ್ರೈಸ್ನಾಗ ಅವ ಏನ್ ಮಾಡ್ತಾನ ಅಂದ್ರೆ ನಾವೆಲ್ಲ ಟೈಪ್ ಮಾಡಿದ ಎಲ್ಲ ಡೇಟಾ ತಗೋತಾನ. ಅವ್ ಡೇಟಾಗಳು ತಗೊಂಡು ಹಿ ವಿಲ್ ಚೆಕ್ ಇಟ್ ವಿತ್ ಅವರ್ ಡೇಟಾಬೇಸ್. ಆ ಡೇಟಾಬೇಸ್ನ ಚೆಕ್ ಮಾಡಿ ಎಲ್ಲ ಟೈಮ್ ಡ್ಯೂರೇಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಿ ವಿಲ್ ಚೆಕ್ ದಟ್ ಡೇಟಾ ಇನ್ ದ ಡೇಟಾಬೇಸ್ ಅಂಡ್ ಇಟ್ ವಿಲ್ ಟೆಲ್ ಅಸ್ ವಾಟ್ ಇಸ್ ದ ಪ್ರೈಸ್. ನೆಕ್ಸ್ಟ್ ಅದು ಚೇಂಜ್ ಪಾಸ್ವರ್ಡ್ ಅಂತ ಇರ್ತದೆ. ಅಲ್ಲಿ ಏನ್ ಮೆನು ಅದಲ್ಲ
ಫಂಕ್ಷನ್ ಹೆಸರು ಇರ್ತದೆ. ಆ ಫಂಕ್ಷನ್ ಬೇಸಸ್ ನಿಮ್ಗೆ ಗೊತ್ತಾಗ್ತದೆ. ಆಯ್ತಾ? ಇದು ಕೋಡ್ ನಾ ನಿಮ್ಗೆ ಪ್ರಾಬ್ಲಿ ನಾಳೆ ಅಥವಾ ನಾಡ್ದಂಗ ಒಂದ್ಸತಿ ಇಲ್ಲಿ ಹಾಕ್ತೇನೆ. ಮಂಡೇ ದಿನ ನೆಕ್ಸ್ಟ್ ವೀಕ್ ನಾ ಹೇಳ್ತೀನಿ. ಒಂದ್ಸತಿ ಬಂದು ಪ್ರಾಕ್ಟೀಸ್ ಮಾಡ್ಕೋರಿ. ಓಕೆ, ಇದು ರೆಕಾರ್ಡ್ ಮಾಡಿದ್ದ ನಾ ಇವತ್ತು ನೈಟ್ ಗ್ರೂಪ್ನಾಗ ಶೇರ್ ಮಾಡ್ತೀನಿ. ಶೇರ್ ಮಾಡ್ಕೋತೀನಿ, ಎಕ್ಸಿಕ್ಯೂಷನ್ ನೋಡ್ಕೋರಿ. ಯಾವಾಗ ನಾ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಡೇಟ್ ಹೇಳ್ತೀನಿ, ಅವಾಗ ಬಂದು ಇಲ್ಲಿ ಒಂದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಓಕೆ, ಅರ್ಥ ಆಗಿದೆ ಪ್ರಾಜೆಕ್ಟ್? ಏನಾರ ಡೌಟ್ ಅದ ರೀ? ನೋಡ್ಕೋರಿ, ವಿಡಿಯೋ ನೋಡ್ಕೊಂಡ್ರೆ ಡೌಟ್ಸ್ ಇಲ್ಲಿ ಬಂದಾಗ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವಾಗ ಗೊತ್ತಾಗ್ತದೆ. ಲ್ಯಾಪ್ಟಾಪ್ ಅದೇ ನಿಮ್ಮಲ್ಲಿ. ನೀವು ಯಾವತ್ತು ಪ್ರಾಕ್ಟೀಸ್ ಡೇಟ್ ಹೇಳ್ತೀನಿ ಅವತ್ತು ಲ್ಯಾಪ್ಟಾಪ್ ತೊಗೊಂಡ್ಬರ್ರಿ. ಇದು ಪ್ರಾಜೆಕ್ಟ್ ನಿಮ್ಮ ಸಿಸ್ಟಮ್ನ ಹಾಕೊಡ್ತೀನಿ.